ಅದು ಕೋರ್ಟಲ್ಲಿ ಇದೆ ರೀ, ಅಷ್ಟು ಸುಲಭ ಮಾಡೋಕ್ಕಾಗಲ್ಲ. ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಈಗ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನು, ಚಲುವರಾಯಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿಲಿ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂತೀವಿ. ಅವ್ರ ಕೇಳ್ರಿ, ಕೇಂದ್ರ ಸಚಿವರು ಹಂಗೆ ಹೇಳ್ತಾರೇನ್ರಿ? ಹೇಳೋದು ಉಂಟೇನ್ರಿ? ಅವ್ರು ಏನಾದ್ರು ಇದ್ರೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟಲ್ಲಿ ಬೇಕಾದ್ರೆ ಪ್ರಶ್ನೆ ಮಾಡಲಿ, ಅದ್ರ ಮೇಲೆ ಕ್ರಮ ತಗೊಳಕ್ ಹೇಳಿ. ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅವರು ಅದು ರೋಡಲ್ಲಿ ನಿಂತ್ಕೊಂಡು ಕಟ್ಬೇಡಿ ಕಣ್ರಿ, ಹೊಡೀರಿ, ಹಿಡ್ಕೊಳ್ರಿ, ಇವೆಲ್ಲ ಏನ್ರಿ? ಒಬ್ಬ ಕೇಂದ್ರ ಮಂತ್ರಿ, ಜವಾಬ್ದಾರಿ ಸ್ಥಾನ ಇರತಕ್ಕಂಥ ಮಂತ್ರಿ ಮಾತಾಡ್ತಕ್ಕಂಥ ರೀತಿ ನೀತಿಗಳ ಅದ ಗೊಂದಲನ ಕುಮಾರಸ್ವಾಮಿ ಅವರ ನಿವಾರಣೆ ಮಾಡ್ಬೇಕು. ಥ್ಯಾಂಕ್ ಯು. ಏನಾಗದೆ ಬಿ ನಾಗೇಂದ್ರ ಅವ್ರ ವಿಚಾರ ಏನಾಗೈತೆ? ಯಾರು ಆಯ್ತಪ್ಪ, CBI ಯಾರು ಕಂಟ್ರೋಲ್ ರೀ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ವೇನಪ್ಪ? ಇನ್ನೇನು ಮಾಡ್ತಾರಪ್ಪ ಅವರು? ನಮ್ಮ ಪರ ಇರ್ತಾರೇನ್ರಿ? ಅವರು ವಿರುದ್ಧವಾಗಿ ಮಾಡಲೇಬೇಕು. ಈಗ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರ ಮೇಲೂ ಮಾಡಿಸಿದ್ರು. ಏನಾಯ್ತು ಅಂತಿಮವಾಗಿ ತೀರ್ಪು? ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಯ್ತಾ? ಕೊಡ್ದಂಗಲ್ವಾ ಅವ್ರಿಗೆ? ಮತ್ತೆ ಈ ರೀತಿ ನಡೀತದೆ ಪಾಪ. ಅವ್ರು ಕೇಂದ್ರ ಸರ್ಕಾರದವರು ನಮ್ಮನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ ನಾವು. ಯಾರು ನಡೆಸ್ತಾ ಇಲ್ಲ ಸದನನ? ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದ್ದೀವಿ. ಅವ್ರಿಗೆ ಚರ್ಚೆ ಮಾಡೋದಕ್ಕೆ ವಿಷಯನೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ನಾಗೇಂದ್ರ ಅವ್ರ ವಿಚಾರ ಇಟ್ಕೊಂಡು ಅನವಶ್ಯಕವಾಗಿ ಗೊಂದಲ ಮಾಡ್ತಾವ್ರೆ. ಮಾಡಿದೆ, ಸಮಿತಿ ರಚನೆ ಮಾಡಿದ್ದೀವಿ. ಅದು ಈಗ ಮೀಟಿಂಗ್ ಶುರು ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತದೆ. ಅವ್ರ ಸಮಿತಿ ಅಧ್ಯಕ್ಷನ ಕೇಳ್ಬೇಕು ನೀವು. ನಾನು ಕೇಳಿದ್ರೆ ಅವ್ರಿಗೆಲ್ಲ ಜಾಗ ಮಾಡಿಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ. ಈಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂತಾರೆ. ಮಾಡ್ತೀವಿ, ಶೀಘ್ರದಲ್ಲೇ ಮಾಡ್ತೀವಿ. ಅವರು ಕೂಡ ಮಾಡಲಿಲ್ಲ ಅಂತ ಕೆಲವರು ನಮ್ಮೇಲೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ. ಆಯ್ತು, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಮುಂದಿನ ದಿವಸ. DC ಮತ್ತೆ CO ಇಬ್ಬರಿಗೂ ಕೂಡ ಪತ್ರ ಬರೆದಿದ್ದೀನಿ. 3:30 ಇಂದ 5:30ವರೆಗೂ ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಕಚೇರಿನಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಸಾರ್ವಜನಿಕರ ಅಹವಾಲನ್ನ ಕೇಳಬೇಕು ಅಂತೇಳಿ ಪತ್ರ ಬರೆದಿದ್ದೀನಿ.